ಹಲೋ ಫ್ರೆಂಡ್ಸ್, ಇವತ್ತು ಬಿ ಎಲ್ದು ಟೆಕ್ನಿಷಿಯನ್ಸಿ ಎಕ್ಸಾಮ್ ಆಗಿತ್ತಲ್ಲ ಮೊನ್ನೆ 5ನೇ ತಾರೀಕಲ್ಲಿ. ಅದು ಆನ್ಸರ್ ಕೀ ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ನೋಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಹಲವಾರು ವೀಡಿಯೋಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಈಗ ಮೊದಲಿಗೆ ನೀವು ಈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದಷ್ಟು ನಿಮಗೆ ಇಲ್ಲಿ ನಿಮ್ಮದು ರೋಲ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಪೋಸ್ಟ್ ಅಪ್ಲೈಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ನಿಷಿಯನ್ ಮತ್ತು ಡಿಪ್ಲೊಮಾ ಅಪ್ಲೈ ಮಾಡಿದರೆ ಡಿಪ್ಲೊಮಾ ಪೋಸ್ಟ್ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಅದೆಲ್ಲ ಫಿಲಪ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಏರ್ ಟು ಡೌನ್ಲೋಡ್ ಮಾಸ್ಟರ್ ಕ್ವಶನ್ ಕಮ್ ಆನ್ಸರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಏನಾದ್ರು ಅಬ್ಜೆಕ್ಷನ್ ಇತ್ತು ಕ್ವಶನ್ಸಲ್ಲಿ ಅದು ರೈಸ್ ಮಾಡಬೇಕು ಅಂದರೆ ಕ್ಲಿಕ್ ಏರ್ ಅಂತ ಇದೆಯಲ್ಲ ಕೆಳಗಡೆ, ಅದು ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ವಶನ್ ಪೇಪರ್ ಈ ರೀತಿ ಓಪನ್ ಆಗುತ್ತೆ. ನೀವು ಅದರಲ್ಲಿ ಯಾವ ಕ್ವಶನ್ ಕರೆಕ್ಟ್ ಇದೆ, ಎಷ್ಟು ಕ್ವಶನ್ ಕರೆಕ್ಟ್ ಇದೆ, ಎಷ್ಟು ಕ್ವಶನ್ ರಾಂಗ್ ಇದೆ, ಏನಾದ್ರು ಅಬ್ಜೆಕ್ಷನ್ ಇತ್ತು ಅಂತಂದರೆ ಅದನ್ನು ರೈಸ್ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ಬಿ ಎಲ್ ನಿಮ್ಮ ಫ್ರೆಂಡು ಅಪ್ಲೈ ಮಾಡಿ ಕ್ವಶನ್ ಆನ್ಸರ್ ಕೀ ಸಿಕ್ಕಿಲ್ಲ, ಅವ್ರಿಗೆ ಯಾವ ರೀತಿ ಓಪನ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.